ಈ ಪಂಕು ಎಲ್ಲೋದ ಇಷ್ಟೊತ್ತಾದರೂ ಬರಲಿಲ್ಲ. ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ. ಬೇಗ ಬರೋದು ಬಿಟ್ಟು ಅದೆಷ್ಟೊತ್ತು ಮಾಡ್ತಾನೆ ಏನಪ್ಪ. ಪಿಂಕಿ, ಎಷ್ಟೊತ್ತಾಯ್ತು ಬಂದು ನೀನು? ನಾನು ಆವಾಗಲಿಂದ ಕಾಯ್ತಾ ಇದ್ದೀನಿ ನಿನ್ನ, ಗೊತ್ತಾ? ಬೇಗ ಬರಬೇಕು ತಾನೇ. ಯಾರಾದರೂ ನೋಡಿದ್ರೆ ನಮ್ಮ ಮನೆಯಲ್ಲಿ ಹೇಳಿದ್ರೆ ಕಷ್ಟ. ಬೇಗ ಬಾ ಅಂತ ಹೇಳಿದ್ರೆ ನೀನು ಲೇಟ್ ಮಾಡ್ತೀಯಪ್ಪ. ಹುಡುಗಿಯಾಗಿ ನಾನೇ ಬೇಗ ಬರ್ತೀನಿ, ನೀನೇ ಲೇಟಾಗಿ ಬರ್ತೀಯ. ಡೈಲಿ ಹಂಗೆ ಮಾಡ್ತೀಯ ಪಂಕು. ಸಾರಿ ಪಿಂಕಿ, ನನ್ನ ಜೊತೆ ಫ್ರೆಂಡ್ಸ್ಗಳು ಇರ್ತಾರಲ್ಲ, ಅವ್ರನ್ನೆಲ್ಲ ಕಣ್ ತಪ್ಪಿಸಿ ಬರಬೇಕಲ್ಲ. ನನ್ನ ಮಕ್ಕಳು ಬಿಡಲ್ಲ. ಬೇಗ ಏನಾದರೂ ಎಲ್ಲೋಗ್ತೀಯಾ ಏನು ಎಲ್ಲ ಕೇಳ್ತಾರೆ. ಅದಕ್ಕೆ ಅವ್ರನ್ನ ಕಣ್ ತಪ್ಪಿಸಿ ಬರಬೇಕಲ್ಲ, ಅದಕ್ಕೆ ಲೇಟ್ ಆಗುತ್ತೆ ಪಿಂಕಿ. ಡೈಲಿ ಇದೇ ಆಯ್ತಪ್ಪ ನಿಂದು. ಏನು ಮಾಡೋದು ಪಿಂಕಿ? ಫ್ರೆಂಡ್ಸ್ಗಳ್ನೂ ಬಿಡೋಕ್ಕಾಗಲ್ಲ, ಲವರ್ನೂ ಬಿಡೋಕ್ಕಾಗಲ್ಲ, ಮನೇಲಿರೋರ್ನೂ ಬಿಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಎಲ್ಲರನ್ನೂ ಮ್ಯಾನೇಜ್ ಮಾಡಬೇಕು. ಓಕೆ ಆಯಿತು. ಇನ್ನೇನಪ್ಪ ಸಮಾಚಾರ? ಇನ್ನೇನಿಲ್ಲ ಪಿಂಕಿ, ಹೇಳಬೇಕು ನೀನೇ ಎಲ್ಲ. ಮತ್ತು ನಿಮ್ಮ ಮನೇಲಿ ಏನು ಹೇಳಿ ಬಂದೆ ನೀನು? ನಾನಿನ್ನೇನು ಹೇಳೋಣ, ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ ಬಂದೆ. ನನ್ನಿಂದ ನಿನಗೆ ತುಂಬ ತೊಂದರೆ ಅನಿಸುತ್ತೆ ಅಲ್ವಾ ಪಿಂಕಿ? ಮತ್ತೆ ಎಲ್ಲರನ್ನೂ ಕಣ್ ತಪ್ಪಿಸಿ ಬರೋದು ಎಷ್ಟು ಕಷ್ಟ ಗೊತ್ತಾ ಪಂಕು? ನಿನಗೋಸ್ಕರ ಬರ್ತೀನಿ ನಾನು. ಪಿಂಕಿ, ನಿನಗಷ್ಟೇ ತೊಂದರೆ ಅಲ್ಲ, ನನಗೂ ತೊಂದರೆನೇ. ನಾನು ಎಷ್ಟು ಸುಳ್ಳು ಹೇಳ್ಬೋ ನಿನ್ನ ಮೀಟ್ ಮಾಡೋಕ್ಕೆ ಬರ್ತೀನಿ ಗೊತ್ತಾ? ಸರಿ ಆಯಿತು. ಮತ್ತು ನಿನ್ನ ಲವ್ ಸ್ಟೋರಿ ಯಾವಾಗ ಹೇಳ್ತೀಯ ಮನೇಲಿ? ನಿಮ್ಮ ಮನೆಯವ್ರು ಒಪ್ಕೊತಾರ ನಮ್ಮ ಲವ್ನ? ಗೊತ್ತಿಲ್ಲ, ಕೇಳಬೇಕು. ಕೇಳೋಕ್ಕೆ ಭಯ ಆಗ್ತಾಯಿದೆ ಪಿಂಕಿ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾರದು ನಿಂತಿರೋದಲ್ಲಿ? ನಮ್ಮೂರಿಂದ ಒಕ್ಕ ಇರಂಗೈತಲ್ಲ ಪಿಂಕಿ. ಯಾವ್ದೋ ಅಣ್ಣನ ಜೊತೆ ಮಾತಾಡ್ಕೊಂಡು ನಿಂತೈತಿ. ಯಾರು ಅಣ್ಣ? ಅದರಲ್ಲಿ ಕೇಳಿಸ್ಕೊಳ್ಳೋಣ, ಅದೆಲ್ಲಿ ಏನು ಮಾತಾಡ್ತಾರೆ ಅವರಿಬ್ಬರು ಅಂತನಾ? ಇನ್ನೂ ಎಷ್ಟು ದಿವಸ ಈ ಥರ ಕದ್ದು ಮುಚ್ಚಿ ಮೀಟ್ ಮಾಡೋಕ್ಕಾಗುತ್ತೆ ಪಂಕು? ಬೇಗ ಒಪ್ಸು ನಿಮ್ಮ ಮನೇಲಿ. ನಾನು ನಮ್ಮ ಮನೇಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ನೀನು ಟ್ರೈ ಮಾಡು. ಆದಷ್ಟು ನಮ್ಮ ಮನೇಲಿ ಒಪ್ಪಿಸಿ ಮದುವೆ ಆಗೋಣ. ಅವ್ರು ಅಕಸ್ಮಾತ್ ಒಪ್ಪಲಿಲ್ಲ ಅಂದರೆ ಎಲ್ಲಾದರೂ ಲವ್ ಮ್ಯಾರೇಜ್ ಆಗೋಣ ಅಷ್ಟೇ. ಅದನ್ನು ಬಿಟ್ಟು ಇನ್ನೇನೂ ಇದಿಲ್ಲ ನಮಗೆ. ಅದೇ ಪಿಂಕಿ, ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ. ಹೇಗೆ ನಮ್ಮ ಮನೇಲಿ ಹೇಳೋದು? ಅವ್ರು ಒಪ್ಕೊತಾರ ಏನು ಎತ್ತ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಹೆಂಗೆ ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಪಿಂಕಿ. ನೀನೇ ಧೈರ್ಯ ಕೊಡಬೇಕು ನನಗೆ. ಹುಡುಗ ಆಗಿ ನೀನೇ ಹೆದರ್ಕೊಂಡ್ರೆ ಹೇಗೆ ಪಂಕಜ್? ನೀನು ನನಗೆ ಧೈರ್ಯ ಕೊಡಬೇಕು. ಅಂಥದ್ರಲ್ಲಿ ನೀನೇ ಹೆದರ್ಕೊಂಡ್ರೆ ಹೆಂಗೆ? ಬೇಗ ಹೇಳಿ ನಿಮ್ಮ ಮನೇಲಿ ಒಪ್ಸು. ನಾನು ನಮ್ಮ ಮನೇಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಸರಿನಪ್ಪ, ಆಯಿತು, ಮಾತಾಡ್ತೀನಿ. ಮತ್ತು ಇನ್ನೇನು ಸಮಾಚಾರ? ಬಾ ಕಾಫಿ ಕುಡಿಯೋಣ. ಕಾಫಿ ಗೀಫಿ ಏನು ಬೇಡ ಪಂಕಜ್. ಯಾರಾದರೂ ನೋಡಿದ್ರೆ ಕಷ್ಟ. ನಮ್ಮೂರವರು ಹೋಗಿ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಡ್ತಾರೆ. ಬೇರೆಯವ್ರು ಹೇಳೋದಕ್ಕಿಂತ ಮುಂಚೆ ನಾವೇ ಹೇಳಬೇಕು ಅನ್ನೋದು ನನ್ನ ಆಸೆ. ಯಾರಿಗೂ ಗೊತ್ತಾಗಲ್ಲಪ್ಪ ಪಿಂಕಿ, ನಾವು ಲವ್ ಮಾಡಿರೋದೇ ಉಂಟಂತೆ. ಹೆದರ್ಕೊಳ್ಳೋದು ಯಾಕೆ? ಗೊತ್ತಾದರೆ ಗೊತ್ತಾಗಲಿ, ಬಾ. ಬೇಡ, ನಾನಿದ್ದೀನಿ ನಿನ್ನ ಜೊತೆ. ಹಾಗಲ್ಲ ಪಂಕಜ್, ಅದು ಇಲ್ಲ ಇದು ಇಲ್ಲ. ಬಾ ಪಿಂಕಿ, ಕಾಫಿ ಕುಡಿಯೋಣ. ಹಾಂ, ಇವನು ಎಲ್ಲಿ ಬಂದ ಮುಂಜಾ? ಅಯ್ಯೋ, ಇವನು ಯಾಕಪ್ಪ ನೋಡ್ದ ನಮ್ಮನ್ನ? ಇನ್ನೂರಲ್ಲಿ ಹೋಗಿ ಎಲ್ಲರ ಕೈಲೂ ಹೇಳ್ತಾನೆ, ಪಿಂಕಿ ಅಕ್ಕ ಯಾರ ಹತ್ರನೋ ಮಾತಾಡ್ತಿತ್ತು ಹುಡುಗನ ಜೊತೆ ಅಂತ. ಏನಪ್ಪ ಮಾಡೋದು ಇವಾಗ? ಇವನ ಹತ್ರ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ಕಾಫಿ ಬೇಡ, ಏನು ಬೇಡ. ಬಾ ಪಂಕಜ್, ಆ ಕಡೆ ಈ ಕಡೆ ಹೋಗೋಣ ಬಾ. ಆ ಕಡೆ ಬೇಡ. ಯಾಕೆ ಪಿಂಕಿ, ಏನಾಯಿತು? ಅದು ಅಲ್ಲಿಂದೆ ನಿಂತಿದ್ದಾನಲ್ಲ, ಅವನು ನಮ್ಮೂರು ಹುಡುಗ ಪಂಕಜ್, ಮಂಜ ಅಂತ. ಅವನು ಊರಲ್ಲಿ ಯಾರ ಹತ್ರನಾದರೂ ನಮ್ಮ ಬಗ್ಗೆ ಹೇಳಿದ್ರೆ ಕಷ್ಟ, ನಮ್ಮ ಮನೆಯಲ್ಲಿ ಹೇಳ್ಬಿಟ್ರೆ ಕಷ್ಟ ಅಂತ ಭಯ ಆಗ್ತಾಯಿದೆ. ಅದಕ್ಕೆ ಈ ಕಡೆ ಹೋಗೋಣ ಬಾ, ಆ ಕಡೆ ಹೋಗೋದೇ ಬೇಡ. ಓಹೋ, ಹೌದಾ? ಓಕೆ, ಬಾ, ಈ ಕಡೆನೇ ಹೋಗೋಣ ಬಾ. ಅಕ್ಕ ಅಕ್ಕ, ಪಿಂಕಿ ಅಕ್ಕ, ಅಕ್ಕ ಪಿಂಕಿ ಅಕ್ಕ, ನಿಂತ್ಕೊಳಕ್ಕ. ಇದ್ಯಾವುದಲ್ಲ ಇವಾಗ ಕೂಗ್ತಾ ಇದ್ರು ಹಂಗೆ ಹೋಗುತ್ತೆ. ಅಕ್ಕ, ಪಿಂಕಿ ಅಕ್ಕ ನಿಂತ್ಕ, ನಾನು ನಿನ್ನ ನೋಡಿದೆ. ಮಂಜ, ನೀನೇನೋ ಇಲ್ಲಿ? ನಂದಿರ್ಲಿ, ನೀನೇನಕ್ಕ ಇಲ್ಲಿ? ಯಾರವಣೆ? ಅದು ನನ್ನ ಫ್ರೆಂಡು ಕಣೋ, ನನ್ನ ಕಾಲೇಜ್ ಫ್ರೆಂಡಾ? ಯಪ್ಪ, ಹುಡುಗರೆಲ್ಲ ಫ್ರೆಂಡ್ ಅವ್ರೇನಕ್ಕ ನಿಂಗೆ? ಹ್ಞೂ ಕಣ, ಯಾಕ ಇರಬಾರ್ದೇನೋ? ಹುಡುಗರು ಫ್ರೆಂಡ್ ಆಗಬಾರ್ದಾ ಹುಡುಗಿರಿಗೆ? ಏನು ಈ ಥರ ಮಾತಾಡ್ತೀಯಲ್ಲ ಮಂಜ? ನೀನ್ಯಾಕ ಬಂದೆ ಇಲ್ಲಿಗೆ? ಇಲ್ಲೇನು ಮಾಡ್ತಾಯಿದ್ದೆ ನೀನು ಪಾರ್ಕಲ್ಲಿ? ನಾನು ಹಿಂಗೆ ಏನಕ್ಕ ಬಂದಿದ್ದೆ ಸಿರಾಕ್ಕೆ, ನನ್ನ ಫ್ರೆಂಡ್ ಜೊತೆಗೆ ಪಾರ್ಕ್ ಹತ್ರ ಬಂದೆ, ಹಿಂಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ. ಇಲ್ಲಿ ನೀನು ನೋಡಿದೆ, ಕೂಗ್ತಾ ಇದ್ದೀನಿ, ನೀನು ಹಂಗೆ ಹೋಗ್ತಾ ಇದೆಯಲ್ಲಕ್ಕ. ನೋಡಿದ್ರು ನೋಡ್ದಂಗೆ ಹೋಗ್ತಾ ಇದೆಯಲ್ಲ, ಯಾಕೆ? ಸುಮ್ಮನೆ ಇಲ್ಲೆಲ್ಲ ಬರಬಾರ್ದು ಕಣೋ ಮಂಜ, ಪಾರ್ಕ್ ಹತ್ರ ಎಲ್ಲ. ಹೋಗು, ಬಸ್ಸಿಗೆ ಟೈಮ್ ಆಗುತ್ತೇನೋ, ಹೋಗಿ ನೀನು. ನನಗಿನ್ನೂ ಬಸ್ಸಿಗೆ ಟೈಮ್ ಐತೆ ಬಿಡು. ನಿಂದೇನು ಸಮಾಚಾರ? ಅವಣ್ಣನ ಜೊತೆಗೆ ಎಲ್ಲಿಗೆ ಹೋಗ್ತಾ ಇದೆಯಾ? ಅದು ನಾನು ಅವನು ಇಲ್ಲಿ ಕಂಬೈನ್ ಸ್ಟಡಿ ಮಾಡೋಕ್ಕೆ ಬಂದಿದ್ದು.
ಓದ್ಕೊಂಡಿದ್ದು ಮುಗೀತು, ಅದಕ್ಕೆ ಹೋಗ್ತಾ ಇದ್ದೀವಿ ಕಾಲೇಜಿಗೆ ವಾಪಸ್ಸು. ಸರಿ ಆಯಿತು, ನೀನು ಹೋಗು ಮನೆಗೆ. ಕಂಬೈನ್ಡ್ ಸ್ಟಡಿನಾ? ಇದೇನಕ್ಕ ನಿನ್ನ ಕೈಯಾಗೂ ಅವನ ಕೈಯಾಗೂ ಒಂದು ಬುಕ್ಕು ಇಲ್ಲ, ಕಂಬೈನ್ಡ್ ಸ್ಟಡಿ ಅಂತ ಸುಳ್ಳು ಹೇಳ್ತೀಯಾ ನಮಗೇನೆ? ಮುಂಚೆ ಅದು ನಿಂಗೆಲ್ಲ ಗೊತ್ತಾಗಲ್ಲ, ನಾವು ಕಾಲೇಜ್ ಓದ್ತಾ ಇರೋದು. ಕಾಲೇಜ್ ಹುಡುಗರು ಬುಕ್ಸೇ ಇರಬೇಕು ಅಂತ ಏನಿಲ್ಲ, ಹಂಗೇನೆ ಸ್ಟಡಿ ಮಾಡ್ಬೋದು ಗೊತ್ತಾ? ಅದು ಹೆಂಗಕ್ಕ ಬುಕ್ಸ್ ಇಲ್ದಲೇ ಓದ್ಕೊಳಕ್ಕಾಗುತ್ತೆ? ಸುಳ್ಳು ಹೇಳ್ತೀಯ ನೀನು, ನನಗೆಲ್ಲ ನನಗೂ ಗೊತ್ತು, ಬುಕ್ಸ್ ಇದ್ರೇ ಓದ್ಕೊಳಕ್ಕಾಗೋದು. ಸರಿನಪ್ಪ ಆಯಿತು. ಇವಾಗೇನು, ನಾನು ಅವನು ಫ್ರೆಂಡು ಸುಮ್ಮನೆ ಹಿಂಗೆ ಪಾರ್ಕಲ್ಲಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಏನು ಇವಾಗ ಅದಕ್ಕೆ ಯಾಕೆ ಇಷ್ಟೊಂದು ಕ್ವಶನ್ ಕೇಳ್ತೀಯ ನೀನು? ಯಾಕೆ ನನ್ನ ಮೇಲೆ ಏನಾದರೂ ಡೌಟಾ ನಿನಗೆ? ಹಂಗೇನಿಲ್ಲ ಅಕ್ಕ, ಸುಮ್ಮನೆ ನೋಡಿದ್ನಲ್ಲ ಅದಕ್ಕೆ ಮಾತಾಡಿಸ್ದೆ. ಸರಿ ಬಿಡಕ್ಕ, ಆಯಿತು ಹೋಗಲಿ. ಸರಿ ಆಯಿತು, ನೀವು ಅದೆಲ್ಲಿಗೆ ಹೋಗ್ರಿ, ನಾನು ಹೋಗ್ತೀನಿ, ನನ್ನ ಫ್ರೆಂಡು ಬಂದ, ನಾನು ಹೋಗ್ತೀನಿ ಊರಿಗೆ. ಬಾಯ್ ಅಕ್ಕ. ಸರಿನಪ್ಪ ಆಯಿತು, ಹೋಗು ಬಾಯ್. ಅಯ್ಯಯ್ಯೋ, ನಾನು ಇವನು ಇರೋ ವಿಷಯನ ಅವನು ಊರಲ್ಲಿ ಯಾರಿಗ ಎಲ್ಲಾದರೂ ಹೇಳ್ಬಿಟ್ರೆ, ತಡೆಯಪ್ಪ ಹೇಳ್ಬಿಡ್ತೀನಿ, ಯಾರಿಗೂ ಹೇಳ್ಬೇಡ ಅಂತ. ಮಂಜಾ 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 ನಿಂತ್ಕೊಳ್ಳೋ. ಯಾಕಕ್ಕ, ಯಾಕೆ? ಅದು ನಾನು ನನ್ನ ಫ್ರೆಂಡು ಪಾರ್ಕಲ್ಲಿದ್ವಿ ಅಂತ ಊರಲ್ಲಿ ಯಾರ ಕೈಲೂ ಹೇಳ್ಬೇಡ ಕಣ ಮಂಜು, ತಪ್ಪು ತಿಳ್ಕೊತಾರೆ ಆಮೇಲೆ. ಸರಿ ಬಿಡಕ್ಕ ಆಯಿತು, ಯಾರ ಕೈಲೂ ಹೇಳಲ್ಲ. ಪ್ರಾಮಿಸ್ ಹೇಳಲ್ಲ ತಾನೇ ಯಾರ ಕೈಲೂ? ಇಲ್ಲ ಕಣಕ್ಕ, ಯಾರ ಹತ್ರನೂ ಹೇಳಲ್ಲ ಬಿಡಕ್ಕ, ಹೆದರ್ಕೊ ಬಿಡ. ನಾನು ನಿನ್ನ ತಮ್ಮ ಅಂತ ತಿಳ್ಕೊ, ನಾನು ಹಂಗೆಲ್ಲ ಯಾರ ಹತ್ರನೂ ನಿನ್ನ ಬಗ್ಗೆ ಏನೂ ಹೇಳಲ್ಲ. ಡೋಂಟ್ ವರಿ, ನೀನೇನು ಟೆನ್ಷನ್ ತಗೋಬೇಡ. ಸರಿ ಅಕ್ಕ ಆಯಿತು, ಹೋಗ್ಬಾ. ಸರಿನಪ್ಪ ಆಯಿತು, ಬರ್ತೀನಿ. ಬಾಯ್ ಮಂಜು. ಬಾಯ್ ಅಕ್ಕ. ಇವಕ್ಕ ಪಾರ್ಕಲ್ಲಿ ಬಾಯ್ ಫ್ರೆಂಡ್ ಜೊತೆ ಸುತ್ತಾಡ್ತೈತೆ, ನನಗೆ ಕಂಬೈನ್ ಸ್ಟಡಿ ಮಾಡ್ತಾಯಿದ್ದೀನಿ ಅಂತ ಸುಳ್ಳು ಹೇಳುತ್ತೆ. ಇರಲಿ ಇರಲಿ ಇರಲಿ, ಒಂದು ನನ್ನ ಕೈಗೆ ಸಿಗಾಕೊಂಡಿದ್ಯಾ, ಒಂದಲ್ಲ ಒಂದು ದಿವಸ ನಿನ್ನ ಜಾತಕ ಬಯಲು ಮಾಡ್ತೀನಿ, ಇರಲಿ ಇರಲಿ. ಓಕೆ ಫ್ರೆಂಡ್ಸ್, ನಾವು ಮಾಡ್ತಾ ಇರೋ ವೀಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. GV ಕಾರ್ಟೂನ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ, ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀವಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ.